ಜೈ ಕರ್ನಾಟಕ ಜೈ ಕನ್ನಡಾಂಬೆ. ಈಗ ಎಲ್ಲ ತ್ರಿವೇಣಿ ಸಂಘದಾಗ ಹೋಗಿ ಎಲ್ಲ ಸ್ನಾನ ಮುಗಿಸ್ಕೊಂಡು ಈಗ ನಾಗಸಾಧುಗಳು ಮತ್ತು ಹನುಮಾನ್ ಟೆಂಪಲ್ ಇರಲ್ಲ ಆ ಸೈಡ್ ಹೊಂಟೇನ್ರಿ. ಈಗ ಹಿಂಗೆ ನಡ್ಕೊಂಡು ಹೊಂಟೇನ್ರಿ. ಭಾಳ ಅಂದ್ರೆ ಭಾಳ ಕ್ರೌಡ್ ಐತಿ. ಫುಲ್ ಆಲ್ಮೋಸ್ಟ್ ಇಲ್ಲೆಲ್ಲ ಗುರೂಜಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಗುರೂಜಿಗಳು ಇರ್ತಾರಲ್ರಿ, ಅವರು ಕೂಡ ಟೆಂಟ್ ಹಾಕ್ಕೊಂಡು ಇಲ್ಲಿ ಸ್ಟೇ ಮಾಡ್ಕೊಂಡಿದ್ದು. ಇದೇನು ನೋಡ್ರಿ, ಇಲ್ಲಿಂದ ಗೊತ್ತಾಗೋದು ಎಷ್ಟು ಕ್ರೌಡ್ ಐತ್ರಿ. ಭಾಳ ಕ್ರೌಡ್ ಐತಿ, ಭಾಳ ಮಂದಿ ಬಂದಾರ. ಮತ್ತು ನೀವು ಜೈ ಪ್ಲ್ಯಾನ್ ಮಾಡ್ಕೊಂಡ್ರಿ. ಈ ಸೈಡ್ ಆಚೆ ಹೋಗೋ ಮುಂದೆ ಇಲ್ಲಿ ಒಂದು ಟೆಂಪಲ್ ಐತಿ. ಇದು ನೋಡೋಕೆ ಚಲೋ ಐತಿ ನೋಡ್ರಿ. ಇದನ್ನು ನೋಡ್ಕೊಂಡು ಹೋಗ್ರಿ ಹೋಗೋ ಮುಂದೆ. ಹಿಂಗೆ ನಡ್ಕೊಂತ ಹೊಂಟಿದ್ದಾರೆ. ಮತ್ತು ಇಲ್ಲಿ ಪ್ರಸಾದ ತೊಗೊಬರ್ರಿ ಅಂತ ಹಂಗೆ ಬಂದ್ರಿ ಪ್ರಸಾದ. ಇಲ್ಲಿ ಪ್ರಸಾದ ತೊಗೊಂಡು ಸ್ವಲ್ಪ ಹಂಗೆ ಮುಂದೆ ನಡ್ಕೊಂತ ಬಂದಾರೆ. ಸ್ವಲ್ಪ ಲೈಟಾಗಿ ಕಾಲು ಮಾತ್ರ. ಮತ್ತು ಇಲ್ಲಿಂದ ಕೇಳಿದೆ, ಇಲ್ಲಿ ನಾಗಸಾಧುಗಳು ಪ್ಲೇಸ್ ಇದೆ ಅಂತ. ಇಲ್ಲೇ 5 ಕಿಲೋಮೀಟ್ರ್ ಅಂದ್ರೆ ಅದಕ್ಕೆ ಮತ್ತು ನಾನು ಪ್ಲ್ಯಾನ್ ಮಾಡಿದೆ 5 ಕಿಲೋಮೀಟ್ರ್ ನಡೆಯೋದು ಮತ್ತಿನ್ನೂ ಭಾಳ ಆಕೈತಿ. ಅದಕ್ಕೆ ಪ್ಲ್ಯಾನ್ ಮಾಡಿದೆ. ಇಲ್ಲಿ ಒಂದು ಗಾಡಿ ತೊಗೊಂಡಾರೆ. ಇಬ್ಬರಾದರೂ ಅಷ್ಟು ಅಂತಾರೆ, ಒಬ್ಬರಾದರೂ ಅಷ್ಟು ಅಂತಾರೆ. ಅದಕ್ಕೆ ನಾನು ಮಾಡಿದೆ. ಮತ್ತೇನು ಅನಿವಾರ್ಯ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಆಯ್ತು ರೀ ಸರಿ ಅಂತ 150 ರೂಪಾಯಿ ಆಯ್ತು ನೋಡಿರಿ ಗಾಡಿಗೆ. ಹಿಂಗೆ ಬೈಕ್ದಾಗ ಹೊಂಟಿದ್ದಾರೆ. ಇಲ್ಲೇ ನೋಡಿದೆ ನೋಡಿರಿ, ಶಿವಪುತ್ರ ಸ್ವಾಮಿಗಳು ಕೂಡ ಇಲ್ಲೇ ಇದ್ರೆ ಅವ್ರದ್ದು ದರ್ಶನ ಆಯ್ತು ರೀ. ಮತ್ತು ಹಿಂಗೆ ಹೊಂಟಿವಿ. ಭಾಳ ಅಂದ್ರೆ ಭಾಳ ಜನ ಕ್ರೌಡ್ ಐತ್ರಿ. ಕರಗೊಂಡು ಅಷ್ಟು ಭಾಳ ಮಂದಿ ಅದಾರ. ನೀವು ಪ್ಲ್ಯಾನ್ ಮಾಡ್ಕೊಂಬರ್ರಿ. ಭಾಳ ಅಂದ್ರೆ ಭಾಳ ಕ್ರೌಡ್ ಐತಿ ನೋಡ್ರಿ. ಇಲ್ಲಿ ಎಕ್ಕಡೆ ನೋಡಿದ್ರು ಮಂದಿ ಅದರ ನಡ್ಯಾಕೆ ಹಂಗೆ ಗಟ್ಟಿದಾರೆ ಮತ್ತು ಎಲ್ಲರೂ. ಯಾಕಂದ್ರೆ ಇಲ್ಲಿ ಎಲ್ಲ ಭಾಳ ತೊಟ್ಟಿ. ಈಗ ನೋಡ್ರಿ 5 ಕಿಲೋಮೀಟ್ರಿಗೆ 150 ರೂಪಾಯಿ ಒಟ್ಟು ಹೊಂಟಿನಿಗೆ ಒಬ್ಬ. I swear I've seen you before, holding your shoes in your hands, running out that door. And you are nothing, but you say you wanna dance. And you're worrying how you'll end up in the wrong hands. ಆ ಕಡೆ ನಾದ ಸಾಧುಗಳನ್ನೆಲ್ಲ ನೋಡಿಕೊಂಡು ಮತ್ತು ಸ್ವಾಮೀಜಿಗಳೆಲ್ಲ ನೋಡಿಕೊಂಡು ಟೆಂಟ್ ಎಲ್ಲ ಫುಲ್ ಸಪ್ರೇಟ್ ಅವ್ರದ್ದು ಒಂಥರ ಸಪ್ರೇಟ್ ನೋಡ್ಕೊಂಡು ಮಸ್ತ್ ಮಾಡಿದ್ದಾರೆ. ಇಲ್ಲೇ ನೋಡ್ಕೊಂಡು ಇಲ್ಲಿ ಮತ್ತು ಸನ್ಸೆಟ್ ನೋಡೋಕೆ ಇಲ್ಲಿ ಹಿಂಗೆ ನಡ್ಕೊಂಡು ಹೊಂಟಿದ್ದಾರೆ. ಅಂದರೆ ತ್ರಿವೇಣಿ ಸಂಗಮ ಇದ್ರ ಕಡೆ ಹೊಂಟಿದ್ದಾರೆ. ಸಂಗಮ ಕಡೆ ನಡ್ಕೊಂಡು ಇಲ್ಲಿ ಫುಲ್ ಸನ್ಸೆಟ್ ಫುಲ್ ನೋಡಿದ್ರು. ಭಾಳ ಕ್ರೌಡ್ ಐತಿ. ಫುಲ್ ಕ್ರೌಡ್ ಐತಿ. ಇನ್ನೂ ಜನ ಸ್ನಾನ ಮಾಡ್ತಾರೆ. ಮತ್ತು ಭಾಳ ಕ್ರೌಡ್ ಐತಿ. ಆ ಕಡೆ ಈ ಕಡೆ ನೋಡಿಲ್ಲ. ಫುಲ್ ನದಿ ಮ್ಯಾಗೆ ಪಾಪ ಬ್ರಿಡ್ಜ್ ಗತೆ ಮಾಡಿದ್ದಾರೆ. ಇದ್ರ ಸಂಬಂಧ ಸ್ಪೆಷಲಿ ಬ್ರಿಡ್ಜ್ ಮಾಡಿದ್ದಾರೆ ನೋಡ್ರಿ. ಅವಾಗ ಮುಂಚೆ ನಾವು ಸಣ್ಣದಿದ್ದ ನಮ್ಮ ಮನೆ ಕಡೆ ಬರ್ತಿದ್ದೀವಿ ಒಂಟಿ ಸವಾರಿ ಮಾಡೋಕೆ ಒಂಟಿಗಳು. ಈಗ ನೋಡ್ರಿ ಇಲ್ಲಿ ಜಾತ್ರೆಗೂ ಇದರ ಬಂದವು ಮಹಾಕುಂಭದಾಗ. ಇಲ್ಲೊಂದು ಐತಿ, ಅಲ್ಲೊಂದು ಎರಡು ಅದಾವ ರೀ, ಈ ಕಡೆ ಒಂದು ಎರಡು ಅದಾವ. ಮತ್ತು ಆ ಸೈಡೆಲ್ಲ ಸಣ್ಣರಿಗೆ ಗೇಮ್ಸ್ ಆ ಸೈಡೆಲ್ಲ ಅದಾವ. ಅದ್ರ ಲೈಟಿಂಗ್ ಕ್ಯಾಮ್ರಾ ಮತ್ತು ಹಣ ತಟ್ಟೆ ಸೆಕ್ಯೂರಿಟಿ ಭಾಳ ಐತಿ. ಸೈಕ್ ಮಸ್ಟ್ ವಿಸಿಟ್ ಮಾಡಲೇಬೇಕು. ಅದು ಸ್ವಲ್ಪ ಅಡ್ಡಾಡೋಕ್ಕೂ ಗಟ್ಟಿರ್ಬೇಕು. ಹಿಂಗೈತ್ರಿ ಕಂಡೀಷನ್ ಇದೆ. ಸಂಗಮ್ ದಾರ್ ನೋಡ್ರಿ. ಇವಾಗ ಟೈಮ್ 7 ಗಂಟೆ 6:10 ಆಗೈತಿ. ಈಗ ಇಲ್ಲೇ ತ್ರಿವೇಣಿ ಸಂಗಮ್ ದ್ವಾರ ಬಂದಾಗಿದೆ ನೋಡ್ರಿ. ಇಲ್ಲಿ ಸಂಗಮ್ ದ್ವಾರ ಅಂತ ಇಲ್ಲೇ ಕುಂತೇನೆ. ಯಾಕಂದ್ರೆ ನಡೆದ ಕಾಲು ಮಾಡ್ತಾರೆ. ಈಗ ಅಲ್ಲಿ ಬೋಟಿಗೂ ಆದ್ರೆ ಭಾಷೆ ಅಂದ್ರೆ ಭಾಳ ರಶ್ ಐತಿ. ಭಾಳ ಬರೋ ಮುಂದೆ ವಿಚಾರ ಮಾಡಿ ಸ್ವಲ್ಪ ಎಸ್ಟಿಮೇಟ್ ಟೈಮ್ ತೊಗೊಂಡ್ರಿ. ಮತ್ತು ಅದ್ರಾಗೂ ಈಗ ಗಾಡಿನೂ ಯಾವ ಭಾಳ ಹೇಳ್ತಾರೆ. ಮತ್ತು ಈಗ ನೀವು ಬೋಟಿಗೆ ಹೋಗ್ಕೊಂಡ್ರು ಈಗ ಮುಂಚೆಲ್ಲ 1,100-200 ಇರುತ್ತೆ. ಮತ್ತು 500 ಆಗುತ್ತೆ, 1,000 ಆಯ್ತು. ಈಗ 1,000 ಆಯ್ತು. ಈಗ ಬರೀ 2,000 ಆಗ್ತಾರೆ ಬೋಟಿಗೆ. ಅಂಥ ದೂರ ಏನಿಲ್ಲ, 2 ಕಿಲೋಮೀಟ್ರ್ ನಮ್ಬೋದು 2 ಕಿಲೋಮೀಟ್ರ್ ಕರ್ಕೊಂಡು ಬರ್ತಾರೆ. ಬಟ್ 2,000 ಹೇಳ್ತಾರೆ. ಈಗ ಅವರು ಗೌರ್ಮೆಂಟಿಗೆ ಕೊಡೋದು 100 ರೂಪಾಯಿ ಆಗ್ತಾರೆ. ಬಟ್ ಇವ್ರು ತೊಗೊಳೋದಿಲ್ಲ. ಯಾಕಂದ್ರೆ ಈಗ ಒಂದು ಸೀಸನ್ ಅದೇ ಹಂಗಾಗಿ ಅದಕ್ಕೆ ನೀವು ಸ್ವಲ್ಪ ಬರ್ತಾ ಮೆಂಟಲಿ ಮತ್ತು ಭಾಳ ಕೂತಾರ. ಬರೀ ನಾನು ಅದ್ರಾಗ ಒಬ್ಬನ ಬಂದೀನಿ. ಎಕ್ಕಡೆ ಏನು ಹೋಗೋಕ್ಕೆ ಯಾರಿಗೆ ಏನು ಕೇಳಿ ಮಾಡೋದು ಗೊತ್ತಾಯಿದ್ರೆ ಒಟ್ಟು ಅದ್ರಾಗ ಇದನ್ನು ಮುಗಿಸ್ಕೊಂಡಲ್ಲಿ ತ್ರಿವೇಣಿ ಸಂಘ ತ್ರಿವೇಣಿ ರಾಗ ಸ್ನಾನ ಮಾಡಿಕೊಂಡು ಅಲ್ಲಿಂದ ಈಗ ಮತ್ತು ಯಾರೋ ನಾಗ
ನಾಗಸ್ವಾಮಿಗ ಅಲ್ಲಿ ಹೋಗಿ ಅವ್ರಿಗೆ ಭೇಟಿ ಹಾಕೊಂಡು ಅವ್ರಿಗೆಲ್ಲ ನೋಡ್ಕೊಂಡು ಮತ್ತು ಈ ಸೈಡ್ ಬಂದಿದ್ದು ಈಗ ಐ ಥಿಂಕ್ ಡ್ರೋನ್ ಏನೋ ಬಿಡ್ತಾರಂತ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ನಾನು. ಡ್ರೋನ್ ಶೋ ಐತೆ ಅಂದ್ಕೊಂಡೆ. ಅದ್ರ ಸಂಬಂಧ ಇಲ್ಲೇ ತ್ರಿವೇಣಿ ಸಂಗಮ್ ಕಡೆನೇ ಅದೇ ನಾನು. ಇಲ್ಲಿಂದ ಈಗ ಡ್ರೋನ್ ಬಿಡ್ತಾರ ನೋಡ್ಕೊಂಡು ಅದೇನಾದ್ರು ಕನ್ಫರ್ಮ್ ಮಾಡ್ಕೊಂಡು ಹೋಗಿದ್ದೆ. ಮಧ್ಯಾಹ್ನ ದಬಾಶ್ ಬಿಸಿ ಅಂತೇಳಿ ಕ್ಯಾಪ್ ಹಾಕ್ಕೊಂಡಿದ್ದೆ. ಕ್ಯಾಪ್ ತೆಗಿತೇನೆ ಈಗ. ಅದ್ರಾಗೂ ಡಸ್ಟ್ ಮಾತ್ರ ದಬ್ಬಾಶ್ ಐತಿ. ಎಲ್ಲಿ ನೋಡ್ತೀರ ಡಸ್ಟ್ ನನಗಂದ್ರೆ ಅಡ್ಡಾಡಿ ಬೇಜಾರಾಗೋದೈತಿ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡೋದು ನಿಂತೇನೆ ಈಗ. ಹಿಂಗೆ ಹೋಗಿ ಇನ್ನೊಂದು 50 ಮೀಟ್ರ್ 100 ಮೀಟ್ರ್ ಐತಿ. ತ್ರಿವೇಣಿ ಸಂಗಮ್ಗೆ ಸ್ವಲ್ಪ ಅಲ್ಲೇ ವೇಟ್ ಮಾಡ್ತೀನಿ. ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದ್ರಾಗೂ ಅಪ್ಪ ಇನ್ನೊಂದು ಏನಂದ್ರೆ ಈಗ ಹೋಗೋ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅಂತ ನಾಟ್ ಕನ್ಫರ್ಮ್ ಅಂತ ವಿಷಯ ಬಂದೈತಿ. ವೇಟಿಂಗ್ ಲಿಸ್ಟಲ್ಲಿ ಬೀಳ್ತದೆ. ಅದ್ರಾಗ ಈಗ ಸ್ಲೀಪರ್ದಾಗ ಓಡಾಡ್ಕೊಂಡು ಹೋಗೋದೀಗ. ಬೆಳಗ್ಗೆ ಸ್ಲೀಪರು ಕನ್ಫರ್ಮ್ ಆಗಿದ್ದ ಜನರಲ್ದಾಗ ಬಂದು ಸ್ಲೀಪರ್ದಾಗ ಬಂದು ಸ್ವಲ್ಪ ಕನ್ಫ್ಯೂಸ್ ಆಗಿದ್ವಿ. ಬಟ್ ಈಗ ರಿಟರ್ನ್ ಹೋಗೋದ ಭಾಳ ದೊಡ್ಡ ಎಕ್ಸ್ಪೀರಿಯನ್ಸ್ ಐತಿ. ಇನ್ನೂ ಪ್ರಯಾಗರಾಜ್ದಾಗ ಭಾಳ ಕ್ರೌಡ್ ಐತಿ. ಅವಕಾಶ ಐತಿ. ಈಗ ಬರ್ತಾ ಈಗ ಭಾಳ ಮಂದಿ ಕ್ರೌಡ್ ಬರಾಕತ್ತಾರ. ಅದ್ರಾಗೂ ನಮ್ಮ ದೇಶದಿಂದ ವಿದೇಶದಿಂದ ಭಾಳ ಮಂದಿ ಬರಾಕತ್ತಾರ. ಅದಕ್ಕೆ ಬರ್ರಿ ನೀವು ಬರ್ರಿ ನೋಡಿರಿ ಬರೀ ಹೋಗೋಣ ಅಂತ ನೋಡ್ತೇನೆ. ಡ್ರೋನ್ ಶೋ ಇದೆ ನಿಮಗೂ ನೋಡ್ತೀನಿ ನೋಡಿ. ಫುಲ್ ರಾತ್ರಿ ಹೆಂಗೆ ಕಾಣೈತಿ. ಫುಲ್ ರಾತ್ರಿ ಟೈಪ್ ಕಾಣತೈತಿ. ಈಗ ಅದು ಆ್ಯಕ್ಚುಲಿ ಇದನ್ನು ಸ್ಟಾಪ್ ಮಾಡಿದ್ರಂದ್ರೆ ಡ್ರೋನ್ ಶೋ. ಮತ್ತು ಅದು ನೀರಿಂದಾಗ ಲೈಟಿಂಗ್ ಶೋ ಬಿಟ್ಟಿದ್ರೆ ಅದು ಆ್ಯಕ್ಚುಲಿ ಆ ಸೈಡ್ ಆಗಿರ್ತದೆ. ಆ ಸೈಡ್ ಹೋಗಿದ್ದ ಮತ್ತು ಈಗ ಹೊಳ್ಳಿ ಸ್ಟೇಷನ್ ಕಡೆ ಹೋಗೋ ಮುಂದೆ ಅದೊಂದು ಫೋಟೋ ಇದೆ ಕಾಣ್ತಿರ್ತದೆ. ಇದು ಯಾರಿಗೆ ಏನು ಗೊತ್ತಿದ್ರೆ ಸ್ವಲ್ಪ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲೇ ಉಪ್ಪಿದಾಗಿಂದ ಹಿಂಗೆ ಐತೆ ನೋಡಿರಿ. ಇಲ್ಲೇ ಹಿಂಗೆ ನಡ್ಕೊಂಡು ಹೊಂಟಿದ್ದೀರಿ ಹೊರಗೆ. ಇಲ್ಲಿ ನೋಡ್ರಿ ನಾ ಹನುಮಂತೇವ್ರ ಗುಡಿ ಒಳಗೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ನಿಮ್ಗೆ ಹೊರಗಲಿಂದ ತೋರಿಸ್ತೀನಿ. ನೋಡ್ಕೊಂಬಿಡ್ರಿ ನೀವು. ಯಾಕೆಂದ್ರೆ ಒಳಗೆ ಹೋಗೋಕ್ಕಾಗಿಲ್ಲ. ಭಾಳ ಕ್ರೌಡ್ ಐತಿ. ನಾವು ಹೋಗಿ ಪಾಯಸಿದ ಮತ್ತು ನಂಗೆ ಅಂದರೆ ಹೋಗಿರುತ್ತೆ. ಆ ಪರಿ ಕ್ರೌಡ್ ಐತಿ. ಜೈ ಬಜರಂಗಬಲಿ. ಕಾಲು ಮಾತ್ರ ಮುಖ್ಯವಾಗಿ ನೋವಾಗತ್ತವ. ಒಂದು ಆಟೋ ಇಲ್ಲ, ಒಂದು ಬೈಕ್ ಟ್ಯಾಕ್ಸಿನೂ ಇಲ್ಲ. ಆ ಟೈಪು ಹೋಗ್ಬೇಕಂದ್ರೆ ನಡ್ಕೊತ ಹೋಗ್ಬೇಕು. ಅದಕ್ಕೆ ಸೆಕೆಂಡ್ ಆಪ್ಷನ್ ಇಲ್ಲ. ಹೈಕಾಗಿ ಜೀವನ ಆದರೂ ಹೋಗ್ಬೇಕು. ನಾವು ಬರಲ್ಲ. ಈ ಬರೀ ಗದ್ಲೈತಿ. ಅಲ್ಲೇ ಲೈಟಾಗಿ ಪ್ರಸಾದ ಐತೆ. ಅದನ್ನು ಮಾಡ್ಕೊಂಡೆ ನಾನು ಹಿಂಗೆ ನಡ್ಕೊಂಡು ಎಲ್ಲ ನಡ್ಕೊಂಡ್ರೆ ಭಾಳ ನೋಡ್ರಿ. ಬರ್ರಿ ನೋಡ್ಕೊಂಬೇಡ ಬರ್ರಿ. ಅದ್ರ ಜಲ್ದಿನೇ ಬರ್ರಿ. ಚಲೋ ಆಕೈತಿ. ಈಗ 300 ಎಷ್ಟು ಆಗೋದೈತಿ. ಬರ್ರಿ ನೋಡ್ರಿ. ಇಲ್ಲೇ ಮ್ಯಾಗ ಇದ್ದಿದ್ದೆ ಈ ಟೈಪ್ ಇದ್ದು ಸಿಂಬಾಲಿಂದ ಆ ಸೈಡ್ ಒಳಗೆ ಒಂದು ಇಟ್ಟಿದ್ರೆ ಅದು ಕರೆಂಟ್ ಇಲ್ಲ, ಆಟೋಮೆಟಿಕ್ ಬೆಂಕಿ ಐತಿ. ಕೆಳಗೆ ಬಿದ್ದೈತಿ. ನೀವು ಇಲ್ಲಿ ಹಿಂಗೆ ನಡ್ಕೊಂತ ಅಡ್ಡಾಡೋ ಮುಂದೆ ಸ್ವಲ್ಪ ಗಾಡಿ ಅಡ್ಡಾಡೋ ಮುಂದೆ ಹುಷಾರಿ. ಯಾವ್ದು ಬೀಳೋದಕ್ಕೆ ಒಂದು ಹಿಂಗೆ ಬಾಜಿನ ಆಟೋ ಹೋಗುತ್ತೆ. ಅದಕ್ಕೆ ಬೆಂಕಿ ಹತ್ಕೊಂಡು ಸೀದಾ ಆಟೋದಾಗ ಪಾಪ ಸೈಡ್ ಕುಂತಿದ್ರೆ ಅವ್ರು ಸಾರಿ ಬೆಂಕಿ ಹತ್ಕೊಂತಾರೆ. ಒಮ್ಮೆ ಸ್ವಲ್ಪ ನೋಡ್ಕೊಂಡು ನೋಡ್ರಿ ಅಲ್ಲೇ ಇಟ್ಕೊಂಡಿದ್ರೆ. And you are nothing, but you say you wanna dance, and you're worrying how you'll end up in the wrong hands. I'm lacking sincerity. ಇವ್ರ ಹೆಸರು ಆದರ್ಶ್ ಶಿವಾರಿ ಐತಂತ್ರಿ. ನನಗೆ ಅವನು ಅಲ್ಲೇ ಏನಾಗಲ್ಲ ಫುಲ್ ಟ್ರಾಫಿಕ್ ಆಗ ಅಲ್ಲೇ ರೌಂಡ್ ನೋಡ್ತಾ ಹತ್ರ ಏನು ಮಾಡೋಕ್ಕಂತ ಹೇಳಿಲ್ಲ. ಇಲ್ಲೇ 2-3 ರೈಲ್ವೆ ಸ್ಟೇಷನ್ ಅದ ರೀ. ತಲ್ಲಿ ಹಾಕಿಬಿಡೋದು ಅದಕ್ಕೆ ಅನ್ನಾಗ ಪಾಪ ನನಗೆ ಅಲ್ಲೇ ಪ್ರಜಾ
ನಂದಿರೋದು ನಾವು ಹುಬ್ಳಿ ಕಡೆಯಿಂದ ಯಾರೋ ಬಂದು ಟ್ರೈನ್ ತೊಂದಿಗೆ ಬರ್ತೇವೆ, ಇಲ್ಲಿಂದ ಹೋಗ್ಬೇಕು. ನಾನು ಬಾಯ್ತ ಆಸೆ ಬಿಟ್ಟೆ, ಬಟ್ ಹೊಳ್ಳಿ ಬರಾಕ ನನಗೆ ಅಲ್ಲೇ ದಪಾಸ್ಟ್ ಅನ್ನಿಸ್ತಿದ್ದೀನಿ. ಭಾಳ ಇರ್ತೈತಿ ರೈಲ್ವೆ ಸ್ಟೇಷನ್ ಬರಾಕ ಅಣ್ಣ ಬಂದ ಭಾಳ ಹೆಲ್ಪ್ ಮಾಡಿದ. ಕರೆಗೂ ನನಗೆ ಭಾಳ ಖುಷಿ ಆತ. ಕರೆಗೂ ನಾನು ತಲೆ ಕೆಟ್ಟ ಹೋಗಿದ್ದು ಏನು ಮಾಡಿ ಅಂತ ಪಾಪ ನಂಗೆ ಕಾಲು ಅಡ್ಡಾಡಕ್ಕಾಗ್ತಿಲ್ಲ ಅದಕ್ಕೆ ಅಣ್ಣ ಬಂದು ಹೆಲ್ಪ್ ಮಾಡಿದ. ಕರೆಗೂ ನೀವು ನನಗೇನೋ ಲಕ್ಕಿತ್ತು ಅಣ್ಣ ಬಂದು ಸಿಗ್ತಾರೆ. ಹಾಂ ಓಕೆ ಹೊಂಟ್ರ ಮತ್ತೆ ನಿಮ್ಗೆ ಸಿಗ್ತೇವೆ. ವಿಡಿಯೋ ನಿಮ್ಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಇದೊಂದು ಮಹಾಕುಂಭ ಜರ್ನಿ. ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮಗೆ ಸಪೋರ್ಟ್ ಮಾಡಿರಿ. ಇನ್ನೂ ಕಂಟೆಂಟ್ ಹಾಕ್ತೀನಿ ಅಂತ. ಜೈ ಕರ್ನಾಟಕ, ಜೈ ಕರ್ನಾಟಕ.